ನಮಸ್ಕಾರ ವೀಕ್ಷಕರೇ, ಎಸ್ಎನ್ ನ್ಯೂಸ್ ಕರ್ನಾಟಕದ ಟಾಪ್ 10 ನ್ಯೂಸ್ಗೆ ಸ್ವಾಗತ. ಬಿಹಾವ್ ಬೇಲಿ ಮಾನವ ಆನೆ ಸಂಘರ್ಷ ನಿವಾರಣೆಗೆ ಹೊಸ ಪ್ರಯತ್ನ. ಆನೆಗಳ ಹಳ್ಳಿಗಳತ್ತ ಪ್ರವೇಶವನ್ನು ತಡೆಯಲು ಕರ್ನಾಟಕ ಸರ್ಕಾರ ಬಿಹಾವ್ ಬೇಲಿ ಯೋಜನೆಯನ್ನು ಪರಿಗಣಿಸುತ್ತಿದೆ. ಈ ವಿಧಾನವು ಆನೆಗಳನ್ನು ತಡೆಯುವ ಜೊತೆಗೆ ಸ್ಥಳೀಯರಿಗೆ ಜೇನು ಸಾಕಾಣಿಕೆಯಲ್ಲಿ ಸಹಾಯ ಮಾಡಲಿದೆ ಎನ್ನುವಂತಹ ಮಾಹಿತಿ ಇರುವಂತದ್ದು. ಲೋಕಾಯುಕ್ತ ದಾಳಿ, 7 ಜಿಲ್ಲೆಗಳಲ್ಲಿ ಅಧಿಕಾರಿಗಳ ಆಸ್ತಿ ಪರಿಶೀಲನೆ. ಅನುಪಾತ ಬಾಹ್ಯ ಆಸ್ತಿ ಪ್ರಕರಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ 7 ಜಿಲ್ಲೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳ ಆಸ್ತಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಸಾರ್ವಜನಿಕ ಪ್ರವೇಶಕ್ಕೆ ತೆರೆಯಿತು ವಿಧಾನಸೌಧ. ಜೂನ್ 1ರಿಂದ ಬೆಂಗಳೂರಿನ ವಿಧಾನಸೌಧವು ಸಾರ್ವಜನಿಕ ಪ್ರವೇಶಕ್ಕೆ ತೆರೆಯಲಾಗಿದೆ ಎನ್ನುವಂತ ಮಾಹಿತಿ ಇರುವಂತದ್ದು. ಪ್ರತಿ ಭಾನುವಾರ ಮತ್ತು 2ನೇ 4ನೇ ಶನಿವಾರಗಳಲ್ಲಿ ಬೆಳಗ್ಗೆ 8ರಿಂದ ಸಂಜೆ 5ರವರೆಗೆ ಮಾರ್ಗದರ್ಶಿತ ಪ್ರವಾಸಗಳು ನಡೆಯಲಿವೆ ಎನ್ನುವಂತ ಮಾಹಿತಿ ಇರುವಂತದ್ದು. ಟಿಕೆಟ್ ದರ ವಯಸ್ಕರಿಗೆ 50 ರೂಪಾಯಿ, 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಿದ್ಯಾರ್ಥಿಗಳಿಗೆ ಉಚಿತ ಅಂತ ಕೂಡ ಮಾಹಿತಿ ಇರುವಂತದ್ದು. ಹವಾಮಾನ ಎಚ್ಚರಿಕೆ, 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್. ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಕರ್ನಾಟಕದ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹವಾಮಾನ ಇಲಾಖೆ ಜೂನ್ 1 ನಂತರ ಮಳೆಯ ತೀವ್ರತೆ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. 125 ವರ್ಷಗಳಲ್ಲಿ ಅತಿ ಹೆಚ್ಚು ಮುಂಗಾರು ಮಳೆ, 71 ಮಂದಿ ಮೃತರು ಎನ್ನುವಂತಹ ಮಾಹಿತಿ ಇರುವಂತದ್ದು. 2025ರ ಮುಂಗಾರು ಪೂರ್ವ ಮಳೆಯ 125 ವರ್ಷಗಳಲ್ಲಿ ಅತಿ ಹೆಚ್ಚು ದಾಖಲಾಗಿದ್ದು 71 ಮಂದಿ ಮೃತರಾಗಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ 74 ಮಿಲಿಮೀಟರ್ ಮಳೆ ಆಗಬೇಕಾದರೆ ಈ ಬಾರಿ 219 ಮಿಲಿಮೀಟರ್ ಮಳೆ ಆಗಿದೆ. ಇದು 197%ಗಿಂತ ಹೆಚ್ಚು. 15,378 ಹೆಕ್ಟೇರ್ ಬೆಳೆ ಹಾನಿಯಾಗಿದ್ದು 2,000ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಇದಾಗಿತ್ತು ಇವತ್ತಿನ ವಿಶೇಷ ಟಾಪ್ 10 ನ್ಯೂಸ್. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.